ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್, ಈಗ ನಿನ್ನೆ ನಡೆದಂತಹ ಸಭೆ ಒಂದಿಷ್ಟು ಚರ್ಚೆ, ಪರ ವಿರೋಧ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಎರಡು ವಿಚಾರ, ಒಂದು ತುಮಕೂರು ಹಾಲು ಒಕ್ಕೂಟ, ಮತ್ತೊಂದು ಹೇಮಾವತಿ ಲಿಂಕ್ ಕೆನಾಲ್ದು ಕೂಡ ಒಂದಿಷ್ಟು ಮಾತಿನ ಚಕಮಕಿಗಳು ನಡೆದಿದೆ. ಯಾಕಂದ್ರೆ ನಮಗೆ ಬೇಕು ಬೇಡ ಅನ್ನುವಂತಹದ್ದು ಏನಾಯ್ತು ಸರ್ ಎಕ್ಸಾಕ್ಟ್ ಅನ್ನುವಂಥದ್ದು? ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಶಾಸಕರ ಅಭಿಪ್ರಾಯಗಳು ಒಂದೇ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾರೇ ಆಗಲಿ ಜನಸಮುದಾಯದಲ್ಲಿ ಅವರವರಿಗೆ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ವಾ ಅದನ್ನು ಹೇಳೋದಕ್ಕೆ. ಮುಖ್ಯಮಂತ್ರಿಗಳು ಕರೆದಾಗ ಅದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕತ್ತೆ. ಆಗ ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಅವರು ಅಲ್ಲಿ ಹೇಳೋದಕ್ಕೆ ಅದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್. ಮುಖ್ಯಮಂತ್ರಿಗಳಿಗೆ ತಿಳಿಸೋದ್ರಿಂದ ಅನೇಕ ಸಮಸ್ಯೆಗಳು ಕೂಡ ಬದಲಾಗ್ತವೆ. ಈಗ ನಮ್ಮ ಜಿಲ್ಲೆದು ನೀವು ಹೇಳಿದಾಗೆ ಒಂದಿಷ್ಟು ಮನಸ್ಸುಗಳು ಒಡೆದು ಹೋಗಿತ್ತು ನಾವು ಡೈರಿ ಎಲೆಕ್ಷನ್ಸ್ ಮಾಡುವಾಗ. ಅದು ಅವರಿಗೆ ಹೇಳೋದಕ್ಕೆ, ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಅಥವಾ ಅವರ ಅಭಿಪ್ರಾಯ ಹೇಳೋದಕ್ಕೆ ಒಂದು ಅವಕಾಶ ಬೇಕಲ್ಲ. ನಿನ್ನೆ ಅವರು ಎಕ್ಸ್ಪ್ರೆಸ್ ಮಾಡಿದ ಮೇಲೆ ನಾವು ಎಲ್ಲರೂ ಇಲ್ಲಪ್ಪ ಅದರಲ್ಲಿ ಈ ರೀತಿ ಆಯಿತು ಅದಕ್ಕಾಗಿ ನಾವು ಮಾಡಬೇಕಾಗಿ ಬಂತು. ಇಡೀ ಡೈರಿ ಇದು ಒಕ್ಕೂಟ ಪ್ರಾರಂಭ ಆದಾಗಿಂದ ಒಬ್ಬ ಪರಿಶಿಷ್ಟ ಜಾತಿಯವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರಲಿಲ್ಲ. ಅದಕ್ಕಾಗಿ ನಾವು ಆ ತೀರ್ಮಾನ ತಗೊಂಡು ವೆಂಕಟೇಶ್ ಅಂತ MLA ಯಾರು ಪಾವಗಡದವರಿದ್ದಾರೆ ಅವ್ರು ನಾಮಿನೇಟ್ ಮಾಡಿ ಅವರು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ್ದಾರೆ ಅಂತೇಳಿ ಅವ್ರನ್ನ ಅಧ್ಯಕ್ಷರನ್ನ ಮೊದಲನೇ ಸಾರಿ ಮಾಡಿದೋ. ಇದು ಹಿನ್ನೆಲೆ. ಆದರೆ ಅವ್ರಿಗೆ ಬೇರೆ ನಮ್ಮ ಶಾಸಕರುಗಳಿಗೆಲ್ಲ ಕೆಲವರಿಗೆ ಅದು ಬೇರೆ ರೀತಿ ಅರ್ಥೈಸ್ಕೊಂಡ್ರು. ಅದನ್ನು ಕ್ಲಾರಿಫಿಕೇಷನ್ ಮಾಡಿದ ಮೇಲೆ ಸರಿ ಹೋಯಿತು. ಆ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದರೆ ಶಾಸಕರಿಗಾಗಲಿ ಅಧಿಕಾರಿಗಳಿಗಾಗಲಿ ಅವೆಲ್ಲ ಏನಾದರೂ ವೈಮನಸ್ಸುಗಳಿದ್ದರೆ ಹೊರಟೋಗುತ್ತೆ. ಲಿಂಕ್ ಕೆನಾಲ್ದೇನು ಚರ್ಚೆ ಆಗಲಿಲ್ಲ. ಈಗಾಗಲೇ ಅದು ಸರ್ಕಾರ ತೀರ್ಮಾನ ಮಾಡಿ ಕ್ಯಾಬಿನೆಟ್ಟು 1,000 ಕೋಟಿ ರೂಪಾಯಿ ಇದನ್ನು ಗ್ರ್ಯಾಂಟ್ ಮಾಡಿ ಕೆಲಸ ಪ್ರಾರಂಭ ಆಗಿತ್ತು. ಮಧ್ಯದಲ್ಲಿ ಕೆಲವರು ಸೇರ್ಕೊಂಡು ತಡೆದಿದ್ದಾರೆ. ಅದನ್ನು ನಾವು ನಮ್ಮ ಹಂತದಲ್ಲಿ ಮತ್ತು ನೀರಾವರಿ ಸಚಿವರ ಹಂತದಲ್ಲಿ ತೀರ್ಮಾನ ಮಾಡಿಕೊಳ್ತೇವೆ.